ಒಬ್ಬ ಮನುಷ್ಯ ನಿರಾಶೆಯ ಮಡುವಿನಲ್ಲಿ ಬಿದ್ದಿದ್ದ. ಏನು ಮಾಡಿದರೂ ತನಗೆ ಒಳ್ಳೇದಾಗ್ತಾ ಇಲ್ಲ ಅಂದ್ಕೊಳ್ತಾ ಇದ್ದ. ಅಷ್ಟರಲ್ಲಿ ಅವನೊಬ್ಬ ಸ್ನೇಹಿತ ಸಿಕ್ಕ. ಅವನು ಹೇಳ್ದ, ನನಗೂ ಹಿಂಗೆ ಆಗ್ತೈತೆ ಕಣಯ್ಯ. ದೂರದ ಊರಿನಲ್ಲಿ ಮಠಕ್ಕೆ ಹೋಗಿ ಗುರುಗಳನ್ನು ಕಂಡೆ, ಅವರ ಸಲಹೆ ತಗೊಂಡ ನಂತರ ನನಗೆ ಒಳ್ಳೇದಾಗಿದೆ ಅಂತ ಅಂದ. ಇವನು ಹೊರಟ ಗುರುಗಳನ್ನು ಕಾಣೋಕೆ. ದಾರಿಲಿ ಇವನಿಗೆ ಒಂದು ಮರ ಕಾಣಿಸ್ತು. ಸುತ್ತಮುತ್ತಲ ಮರಗಳು ಹಸಿರಿನಿಂದ ತುಂಬಿರುವಾಗ ಈ ಮರದ ಎಲೆಗಳೆಲ್ಲ ಉದುರಿ ಬೋಳಾಗಿ ನಿಂತಿತ್ತು. ಆಶ್ಚರ್ಯ ಅಂದರೆ ಮರ ಮನುಷ್ಯರಂತೆ ಮಾತಾಡೋಕ್ಕೆ ಶುರು ಮಾಡ್ತು. ಗೆಳೆಯ, ನನ್ನ ಬೇರಿಗೆ ನೀರು ಸಿಗ್ತಾ ಇಲ್ಲ, ದಯವಿಟ್ಟು ಸಹಾಯ ಮಾಡು ಅಂತ ಕೇಳ್ಕೊಂತು. ಈ ಮನುಷ್ಯನಿಗೆ ಗುರುಗಳ ಮಾರ್ಗದರ್ಶನದ ಅವಶ್ಯಕತೆ ಇತ್ತು, ಅವಸರ ಇತ್ತು. ಆದ್ದರಿಂದ ಅದರ ಮಾತು ಕೇಳದೆ ಮುಂದಕ್ಕೆ ಹೋದ. ಮುಂದೆ ದಾರಿಯಲ್ಲಿ ಒಂದು ಹೊಲ. ಆ ಹೊಲದಲ್ಲಿ ಒಂದು ರೈತ ಕುಟುಂಬವನ್ನು ಕಂಡ. ಅವರೆಲ್ಲ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು. ರೈತ ಯುವಕನ ಮುಂದೆ ತನ್ನ ಗೋಳನ್ನು ತೋಡ್ಕೊಂಡ. ಹೊಲದಲ್ಲಿ ಏನೂ ಬೆಳೀತಾ ಇಲ್ಲ, ಬರೀ ಕಲ್ಲು ತುಂಬಿದೆ. ನಮ್ಮ ತಂದೆ ನಮಗಾಗಿ ಬಿಟ್ಟು ಹೋಗಿರೋ ಹೊಲ ಇದು. ಇದನ್ನು ಬಿಟ್ಟರೆ ನಮಗೆ ಗತಿನೇ ಇಲ್ಲ, ಏನು ಮಾಡಬೇಕು ತೋಚ್ತಾ ಇಲ್ಲ ಅಂತ ಅಂದ. ಯುವಕನಿಗೆ ತನ್ನ ಚಿಂತೆಯೇ ದೊಡ್ಡದಾಗಿದ್ದರಿಂದ ಮುಂದಕ್ಕೆ ನಡೆದ. ಮಠ ತಲುಪಿ ಗುರುಗಳ ಮುಂದೆ ಯುವಕ ತನ್ನ ಸಮಸ್ಯೆಯನ್ನು ತೋಡ್ಕೊಂಡು ಅತ್ತ. ಗುರುಗಳು ಹೇಳಿದರು, ನಿನ್ನ ಸಮಸ್ಯೆ ಅಂತ ಏನು ವಿಶೇಷವಾದದ್ದಲ್ಲ. ಬಹಳ ಜನರಿಗೆ ಈ ಸಮಸ್ಯೆ ಇರುತ್ತೆ. ನಿನ್ನ ದೋಷ ಏನಪ್ಪ ಅಂತಂದರೆ, ಅವಕಾಶಗಳು ಬಂದು ಬಾಗಿಲು ತಟ್ಟಿದಾಗ ನೀನು ಸರಿಯಾಗಿ ಸ್ಪಂದಿಸೋದಿಲ್ಲ. ಆಮೇಲೆ ಅವಕಾಶಗಳೇ ಸಿಗಲಿಲ್ಲ ಅಂತ ಕೊರಗ್ತಿ. ಇನ್ನು ಮುಂದೆ ಅವಕಾಶಗಳು ಎಲ್ಲಿಂದನೇ ಬರಲಿ, ಯಾವ ರೂಪದಲ್ಲೇ ಬರಲಿ, ಅವನ್ನು ಸ್ವೀಕರಿಸು, ನಿನಗೆ ಒಳ್ಳೆಯದಾಗುತ್ತೆ ಅಂತ ಅಂದರು. ಯುವಕ ಅವ್ರ ಮುಂದೆ ಮರದ ಸಮಸ್ಯೆನೂ ಹೇಳ್ದ. ಅವ್ರು ಹೇಳಿದರು, ಮರದ ಬೇರುಗಳಿಗೆ ನೀರು ಹರಿದು ಬರುತ್ತಲ್ಲ, ಅಲ್ಲಿ ಹಿಂದೆ ಯಾರೋ ದರೋಡೆಕೋರರು ತಾವು ಲೂಟಿ ಮಾಡಿದ ತಿಜೋರಿಯನ್ನು ಹೂತು ಬಿಟ್ಟಿದ್ದಾರೆ. ನೆಲವನ್ನಾಗದು ಆ ತಿಜೋರಿ ತೆಗೆದ್ರೆ ಮತ್ತೆ ಅದಕ್ಕೆ ನೀರು ಬಂದು ಮರ ಚಿಗುರುತ್ತೆ. ಅಲ್ಲದೆ ಯಾರು ತಿಜೋರಿ ತೆಗಿತಾನಲ್ಲ ಅವನಿಗೂ ಅಪಾರ ಸಂಪತ್ತು ಸಿಗುತ್ತೆ. ಆಮೇಲೆ ಯುವಕ ರೈತರ ವಿಷಯ ಹೇಳ್ದ. ಆವಾಗ ಸ್ವಾಮಿಗಳು ಹೇಳಿದರು, ರೈತನ ಹೊಲ ಇರೋದು ವಜ್ರದ ಗಣಿಗಳ ಮೇಲೆ. ಅವನು ಅಲ್ಲಿ ಬೆಳೆ ಬೆಳೆಯುವ ಬದಲು ಗಣಿಗಾರಿಕೆ ಮಾಡಿದರೆ ಶ್ರೀಮಂತ ಆಗ್ತಾನೆ. ಯುವಕ ವಾಪಸ್ ಮನೆಗೆ ನಡೆದ. ಯಾಕಂದರೆ ಅವಕಾಶಗಳು ಬಂದು ಬಾಗಿಲು ತಟ್ಟದಾಗ ಅವನ ಮನೇಲಿ ಇರಬೇಕಲ್ಲ. ದಾರಿಯಲ್ಲಿ ರೈತನ ಕುಟುಂಬ ಸಿಕ್ತು. ಅವನು ಸ್ವಾಮಿಗಳು ಹೇಳಿದ್ದನ್ನು ಅವ್ರಿಗೆ ಹೇಳ್ದ. ಈ ಹೊಲದಲ್ಲಿ ಗಣಿಗಾರಿಕೆ ಮಾಡ್ರಿ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಅಂದ. ರೈತ ಹೇಳ್ದ, ಹೊಲನ ನಿನಗೆ ಬರ್ಕೊಡ್ತೀನಪ್ಪ, ನೀನೇ ತಗೋ, ನೀನೇ ಗಣಿಗಾರಿಕೆ ಮಾಡು, ನನಗೆ ವಯಸ್ಸಾಯಿತು ಅಂದ. ಇವನಿಗೆ ಮನೆ ತಲುಪೋ ಅವಸರ. ಮುಂದಕ್ಕೆ ಹೊರಟ. ದಾರಿಲಿ ಮರ ಸಿಕ್ತು. ಮರಕ್ಕೆ ಗುರುಗಳು ಹೇಳಿದ ಪರಿಹಾರನೂ ಹೇಳ್ದ. ಮರ ಹೇಳ್ತು, ನೀನೇ ತಿಜೋರಿ ತೆಗಿಯಪ್ಪ, ನನಗೆ ಮುಕ್ತಿ ಕೊಡಪ್ಪ ಅಂತ ಹೇಳ್ತು. ಅದನ್ನೆಲ್ಲ ಮಾಡ್ತಾ ಕೂರೋದಕ್ಕೆ ತನ್ನ ಹತ್ರ ಸಮಯ ಇಲ್ಲ ಅಂತ ಹೇಳಿ ಮನೆಗೆ ಓಡೋಡಿ ಹೋಗಿ ಬಾಗಿಲು ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟ. ಅವಕಾಶಗಳು ಬಂದು ಬಾಗಿಲು ತಟ್ಟಲಿ ಅಂತ. ಆದರೆ ಅವಕಾಶ ಬಾಗಿಲು ತಟ್ತಾವ? ಇಲ್ಲ. ನಮ್ಮಲ್ಲಿ ಬಹಳ ಜನರ ಕಥೆ ಇದೆ. ಎಲ್ಲೆಲ್ಲಿಂದಲೋ ಅವಕಾಶಗಳು ಬಂದಾಗ ನಾವು ಗಮನಿಸೋದಿಲ್ಲ. ಆಮೇಲೆ ಗೊಣಗ್ತಾ ಕೊರಗ್ತಾ ಕೂತ್ಕೊತೀವಿ ಅಲ್ವೇ?